ಹಾಯ್ ಎಲ್ಲರಿಗೂ. ಇವತ್ತು ನಾನು ಸಿಂಪಲ್ ಆಗಿ ಮನೆಯಲ್ಲಿ ಈಸಿಯಾಗಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 4ರಿಂದ 5 ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಫ್ರೈ ಮಾಡಲಿಕ್ಕೆ. ಇದನ್ನ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಬೇಕು. ನಂತರ ಚಿಕನ್ ಮ್ಯಾರಿನೇಷನ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ, 3ರಿಂದ 4 ಹಸಿಮೆಣಸು ಇದನ್ನ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. 1 ಕೆಜಿ ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ 1 ಬೌಲ್ ಮೊಸರು, ಅಚ್ಕಾರದ ಪುಡಿ, ಅರಿಶಿನ ಪುಡಿ ಮತ್ತೆ ಬಿರಿಯಾನಿ ಮಸಾಲ ನಾನು ಪ್ಯಾಕೆಟ್ ಇದು ತಗೊಂಡಿದ್ದೇನೆ. ಆಗ್ಲೇ ಗ್ರೈಂಡ್ ಮಾಡಿದ ಪೇಸ್ಟ್ ಅನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಬಿಡುವ. ನಾನಿಲ್ಲಿ ರೈಸಿಗೆ 2 ಕಪ್ ಆಗುವಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೇನೆ. ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ರೈಸ್ ಬೇಯಿಸ್ಲಿಕ್ಕೆ ನೀರಿಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ, ಉಪ್ಪು ಮತ್ತೆ ಸ್ಪೈಸಸ್ ಹಾಕೊಳ್ತಿದ್ದೇನೆ. ನೀರು ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ ರೈಸ್ ಹಾಕೊಳ್ತಿದ್ದೇನೆ. ಇದು ಮುಕ್ಕಾಲ್ ಭಾಗದಷ್ಟು ಬೆಂದ್ರೆ ಸಾಕಾಗ್ತದೆ. ಈಗ ನಾನು ಇನ್ನೊಂದು ಸೈಡಲ್ಲಿ ಬಿರಿಯಾನಿ ಮಾಡಲಿಕ್ಕೆ ಸ್ವಲ್ಪ ತುಪ್ಪ ತಗೊಂಡಿದ್ದೇನೆ. ಮತ್ತೆ ಹೋಲ್ ಸ್ಪೈಸಸ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ನಾನು ನೀರುಳ್ಳಿ ಹಾಕೊಳ್ತಿದ್ದೇನೆ. ಮತ್ತೆ ಆಗ್ಲೇ ನಾವು ಮ್ಯಾರಿನೇಷನ್ಗೆ ಇಟ್ಟಿದ್ದ ಚಿಕನ್ ಅನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಇದನ್ನ ಒಂದು 10ರಿಂದ 15 ನಿಮಿಷ ಹೀಗೆ ಬೇಯಿಸ್ಬೇಕು. ಇದು ಬೇಯಲಿ. ಅಷ್ಟರ ತನಕ ನಾವು ಕಲ್ಲರ್ಗೆ ಹೊರಗಿಂದ ಏನು ಹಾಕ್ತಾ ಇಲ್ಲ, ನಾನೇ ಮಾಡ್ತಾ ಇದ್ದೇನೆ. ಸ್ವಲ್ಪ ಹಾಲು ಮತ್ತೆ ಅರಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೇನೆ. ಇದು ಕಲ್ಲರಿಗೆ. ನಿಮಗೆ ಕಲರ್ ಬೇಕಿದ್ರೆ ಕಲರ್ ಕೂಡ ಹಾಕ್ಬೋದು. ಈಗ ಚಿಕನ್ ಬೆಂದಿದೆ. ಇದರಿಂದ ಸ್ವಲ್ಪ ನಾನು ತೆಗೆದಿಟ್ಕೊಳ್ತಿದ್ದೇನೆ. ಇದಕ್ಕೇನೆ ನಾನು ಲೇಯರ್ ಆಗಿ ರೈಸ್ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಮಾಡಿರುವಂತ ಈರುಳ್ಳಿ ಹಾಕೊಳ್ತಿದ್ದೇನೆ. ಪುನಃ ಚಿಕನ್ ಹಾಕೊಂಡು ಲೇಯರ್ ಆಗಿ ರೈಸ್ ಹಾಕೊಳ್ತೇನೆ. ಪುನಃ ನಾನು ಫ್ರೈ ಮಾಡಿದ ಈರುಳ್ಳಿ ಹಾಕಿ ಚಿಕನ್ ಹಾಕಿ ಪುನೊಂದು ಲೇಯರ್ ಮಾಡ್ತಾ ಇದ್ದೇನೆ. ಈ ತರ ಮಾಡೋದ್ರಿಂದ ಬಿರಿಯಾನಿ ಸ್ವಲ್ಪ ಟೇಸ್ಟ್ ಬರುತ್ತೆ. ಈ ತರ ಲೇಯರ್ ಮಾಡಿ ಕೊನೆಗೆ ಫುಡ್ ಕಲರ್ ಕೂಡ ಹಾಕ್ಬೋದು ನಿಮಗೆ ಇಷ್ಟ ಇದ್ರೆ. ಸೊ ನಾನು ಮಾಡಿರುವಂತ ಕಲರ್ ಹಾಕ್ತಾ ಇದ್ದೇನೆ. ನಂತರ ಫ್ರೈ ಮಾಡಿದ ಈರುಳ್ಳಿ, ದ್ರಾಕ್ಷಿ ಮತ್ತೆ ಗೋಡಂಬಿ ಹಾಕೊಳ್ತಾ ಇದ್ದೇನೆ. ಇದನ್ನ ಒಂದು 10 ನಿಮಿಷ ದಮ್ಮಿಗಿಟ್ಟು ತೆಗೆದ್ರೆ ಬಿರಿಯಾನಿ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.